ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ವಿ ವಿ ಆರ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ? ಆ್ಯಂಡ್ ಐ ಹೋಪ್ ನಿಮ್ಮದೆಲ್ಲ ಊಟ ಆಯಿತು ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಬಂದು ಬಿಸ್ನೆಸ್ ಬಗ್ಗೆ. ಅಂದರೆ ಇದು ಗೊತ್ತಿಲ್ದಿರ ಏನಾರ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ 100% ಹೇಳ್ತಾ ಇದ್ದೀನಿ, ನೀವು ಫಸ್ಟಲ್ಲೇ ಲಾಸ್ ಆಗ್ತೀರಾ. ಫಸ್ಟು ನಮಗೆ ಏನು ಗೊತ್ತಿದೆ ಏನು ಗೊತ್ತಿಲ್ದಿರ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆಮೇಲೆ ಅದು ಮಾಡೋಕ್ಕಾಗ್ದಿರ ಒದ್ದಾಡ್ಕೊಂಡು ಬಿಡೋಕ್ಕಾಗ್ದಿರ ಇಟ್ಕೊಳಕ್ಕಾಗ್ದಿರ ಸಾಲ ಮಾಡ್ಕೊಂಡು ಈ ರೀತಿ ಎಲ್ಲ ತುಂಬ ತುಂಬ ಆಗೋದು ಇದು ಗೊತ್ತಿಲ್ದಿರನೇ ಆಗೋದು. ಇದೊಂದು ನಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು 100% ಕರೆಕ್ಟಾಗಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೋದು. ನಾನು ನಿಜವಾಗ್ಲೂ ನಿನ್ಗೇನು ಗೊತ್ತು ಅಂದ್ಬಿಟ್ಟು ನೀನು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೀಯಾ ಅಂದ್ಬಿಟ್ಟು ನೀವು ಕೇಳ್ಬೋದು. ಐ ಆಮ್ BBA ಗ್ರ್ಯಾಜುಯೇಟೆಡ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಓಕೆ, ಐ ಸ್ಟಡಿಡ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಓನ್ಲಿ. ನನಗೆ ಅಲ್ಪ ಬಿಸ್ನೆಸ್ ಬಗ್ಗೆ ಗೊತ್ತು. ಆ್ಯಂಡ್ ಮೋರ್ ಓವರ್ ನಾನು ಮಾಡ್ತಾ ಇರೋದು ಒಂದು ಬಿಸ್ನೆಸ್ಸೇ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಬಿಸ್ನೆಸ್ಸು ಇವಾಗ ಒಂದು ಅಲುಗೆ ಚೆನ್ನಾಗೇ ಓಡ್ತಾ ಇದೆ. ಅಂದರೆ ನಾನೇ ಮಾರ್ಕೆಟಿಂಗ್ ಮಾಡ್ಕೊತಾ ಇದ್ದೀನಿ, ಅದ್ರಿಗೆ ನನಗೆ ಚೆನ್ನಾಗೇ ಇದೆ. ಆದರೆ ಅದರಲ್ಲಿ ಬರೋ ಲಾಸಸ್ ಆ್ಯಂಡ್ ಅದ್ರಿಗೆ ಇಂಪಾರ್ಟೆಂಟ್ ಥಿಂಗ್ ಏನು ಬೇಕು ಅನ್ನೋದು ನಾನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಮಿಸ್ ಮಾಡ್ದಿರೋ ಲಾಸ್ಟ್ವರೆಗೂ ನೋಡಿ, ಯಾಕೆಂದರೆ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಇದು ಗೊತ್ತಿದ್ದರೆ ನೀವು ಆರಾಮಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಯಾವ ಬಿಸ್ನೆಸ್ಸೇ ಆಗಲಿ, ಈ ಮಶ್ರೂಮ್ ಬಿಸ್ನೆಸ್ಸನ್ನು ನಾನು ಹೇಳಿಲ್ಲ, ಯಾವ ಬಿಸ್ನೆಸ್ಸೇ ಆಗಲಿ ನಮಗೆ ಬೇಕಾಗಿರೋದು ಫಸ್ಟ್ ಥಿಂಗ್ ಮಾರ್ಕೆಟಿಂಗ್. ಫಸ್ಟ್ ಥಿಂಗ್ ಅರ್ಥ ಆಯ್ತಾ? ಮಾರ್ಕೆಟಿಂಗ್. ಇದು ಯಾಕೆ ನಾನು ಮಾರ್ಕೆಟಿಂಗ್ ಹೇಳ್ತಾ ಇದ್ದೀನಿ, ನಾವೊಂದು ಪ್ರಾಡಕ್ಟ್ ಇದು ಮಾಡಿದ್ರೆ ಅದು ಮಾರ್ಕೆಟಿಂಗ್ ಇದೆಯಾ ಇಲ್ವಾ ಅಂದ್ಬಿಟ್ಟು ನೋಡಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಡಿಮ್ಯಾಂಡಿಂಗ್. ಆ ಪ್ರಾಡಕ್ಟ್ಗೆ ಆ ಏರಿಯಾದಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ. ಸಪೋಸ್ ನೀವೊಂದು ಪ್ರಾಡಕ್ಟ್ ಸಪೋಸ್ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊತೀನಿ. ನೀವು ಇರೋ ಕಡೆ ಆ ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಇದೆ, ಆಮೇಲೆ ಎಷ್ಟು ಕ್ರೇಜ್ ಇದೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗಬೇಕು. ಆ್ಯಂಡ್ ಕಸ್ಟಮರ್ ನೀಡ್ಸ್, ಇದು ಕಸ್ಟಮರ್ಗೆ ಏನು ಬೇಕು ಅನ್ನೋದು ನಾವು ತಿಳ್ಕೊಬೇಕು, ಆಯಿತಾ? ಆಮೇಲೆ ಕಸ್ಟಮರು ಯಾವ ರೀತಿ ಲೈಕ್ ಮಾಡ್ತಾಯಿದ್ದಾರೆ. ಸಪೋಸ್ ನೀವೊಂದು ಸ್ಯಾರಿ ಬಿಸ್ನೆಸ್ಸೇ ಇಕ್ಕಿ, ಆದರೆ ಕಸ್ಟಮರು ಇವಾಗ ಯಾವ ರೀತಿ ಥಿಂಕ್ ಮಾಡ್ತಾಯಿದ್ದಾರೆ, ಕಸ್ಟಮರ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗ್ತಾಯಿದೆ ಅಂದ್ಬಿಟ್ಟು ನಮಗೆ ಗೊತ್ತಾಗಬೇಕು. ಇದು ಕರೆಕ್ಟಾಗಿ ನಮಗೆ ಗೊತ್ತಾಗ್ತು ಅಂದರೆ ಆರಾಮಾಗಿ ನೀವು ಮಾಡೋ ಬಿಸ್ನೆಸ್ 100% ಸಕ್ಸಸ್ ಆಗುತ್ತೆ. ಯಾಕೆಂದರೆ ನೀವು ಮಾಡೋಕ್ಕೆ ಮುಂಚೆ ಇದು ಸರ್ಚ್ ಮಾಡಿ. ನೀವು ಯಾವ ಬಿಸ್ನೆಸ್ಸೇ ಮಾಡಿ, ನಾನು ಇದು ಅದು ಹೇಳಿಲ್ಲ. ಫಸ್ಟು ಕಸ್ಟಮರ್ಗೆ ಯಾವ ಥರ ಕ್ರೇಜ್ ಇದೆ ಆ್ಯಂಡ್ ಕಸ್ಟಮರ್ಸು ಯಾವ ರೀತಿ ನೀನು ಮಾಡೋ ಬಿಸ್ನೆಸ್ಸಲ್ಲಿ ಅದರಲ್ಲಿನೇ ಯಾವ ರೀತಿ ಹೊಸದನ್ನು ಹುಡುಕ್ತಾ ಇದ್ದಾರೆ ಅವರು ಅನ್ನೋದು ನಮಗೆ ಗೊತ್ತಾಗಿತ್ತು ಅಂದರೆ ಆಮೇಲೆ ನೀವು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಯಾಕೆಂದರೆ ಅದು ಒಂದು ಪ್ರಾಬ್ಲಮ್ ಕೂಡ ಆಗೋಲ್ಲ. ಯಾಕೆಂದರೆ ಅವ್ರಿಗೆ ಬೇಕಾಗಿರೋ ಐಟಮೇ ನೀನು ತಗೊಬಂದು ನಿನ್ನ ಅಂಗಡಿಯಲ್ಲಿ ಇಟ್ಕೊಂಡಿರ್ತೀರ. ಆವಾಗ ಆಬ್ವಿಯಸ್ಲಿ ಎಷ್ಟು ಕಾಸ್ಟ್ಲಿ ಆದ್ರೂ ಅವ್ರು ಬಂದು ತೊಗೊತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಪಿಲ್ಲೋ ತೊಗೊತೀನಿ. ಒಂದು ಈ ಪಿಲ್ಲೋ ನಾರ್ಮಲ್ ಪಿಲ್ಲೋ ಆಗಿರೋಕ್ಕಿಂತ ಅದ್ರಿಗೆ ಕಸ್ಟಮರ್ಸು ಡಿಸೈನ್ ಆ್ಯಂಡ್ ಎವ್ರಿ ಟೈಮು ಕಸ್ಟಮರ್ ನ್ಯೂ ಥಿಂಗ್ಸ್ನ ಇಷ್ಟಪಡ್ತಾ ಇರ್ತಾರೆ. ಯಾವಾಗಲೂ ಇರೋಕ್ಕಿಂತ ಇನ್ನು ಸ್ವಲ್ಪ ವೆರೈಟಿ ಪ್ರಾಡಕ್ಟ್ನ ನೀವು ಇಂಟ್ರಡ್ಯೂಸ್ ಮಾಡಿ, ಆಯಿತಾ? ನಿಮ್ಮದ್ರಲ್ಲಿನೇ ಯಾವಾಗಲೂ ಇರೋಕ್ಕಿಂತ ಸ್ವಲ್ಪ ವೆರೈಟಿಯಾಗಿ ಇದು ಇಂಟ್ರಡ್ಯೂಸ್ ಮಾಡಿ. ಸಪೋಸ್ ನಾನು ಹೇಳ್ತೀನಿ, ನಾನು ಫಸ್ಟು ಮಶ್ರೂಮ್ಸ್ ಮಾಡುವಾಗ ಒಂದು ಕವರ್ಸ್ ನಾರ್ಮಲ್ ಕವರ್ ಬರುತ್ತಲ್ಲ, ಅದರಲ್ಲಿ ಗಂಟಕ್ಕೆ ಕೊಟ್ಟೆ. ಆವಾಗ ಅದು ಸೇಲ್ ಆಗಿಲ್ಲ. 100% ಹೇಳ್ತೀನಿ, ಸೇಲ್ ಆಗಿಲ್ಲ. ಅದೇ ಬಾಕ್ಸ್ ಮಾಡಿ ಕೊಟ್ಟೆ, ಅದು ಸೇಲ್ ಆಯಿತು. ಯಾಕೆಂದರೆ ಇವಾಗ ನಾವು ಮಾಡೋ ಪ್ಯಾಕಿಂಗ್ ವೆರಿ ಇಂಪಾರ್ಟೆಂಟ್, ಔಟ್ಸೈಡ್ ಡಿಸೈನ್ ವೆರಿ ಇಂಪಾರ್ಟೆಂಟ್. ನೀವು ಒಳಗಡೆ ಯಾವ ರೀತಿ ಪ್ರಾಡಕ್ಟ್ ಇಕ್ಕಿರ್ತೀರ ಅಂದ್ಬಿಟ್ಟು ಆ ಪ್ರಾಡಕ್ಟ್ಗೆ ಎಷ್ಟು ಲೈಫ್ ಟೈಮ್ ಇದೆ, ಎಷ್ಟು ಕ್ವಾಲಿಟಿ ಇದೆ ಅನ್ನೋಕ್ಕಿಂತ ನೋಡಿದ್ರೇ ಅಟ್ರ್ಯಾಕ್ಟ್ ಆಗಬೇಕು ಅದ್ರಿಗೆ. ಆ ರೀತಿ ನಾವು ಅದನ್ನು ಡಿಸೈನ್ ಮಾಡಬೇಕು. ನಾವು ಮಾಡೋ ಮಿಸ್ಟೇಕ್ ಏನಂದರೆ ಪ್ರಾಡಕ್ಟ್ ಕ್ವಾಲಿಟಿ ಕೊಡ್ತೀವಿ, ಆದರೆ ಔಟ್ಸೈಡ್ ಇರೋ ಕವರ್ಸು ಲೋಕಲ್ ಕೊಡ್ತೀವಿ. ಆವಾಗ ಏನಾಗುತ್ತೆ, ಲೋಕಲ್ ಆಗಿರುತ್ತೆ, ನೋಡೋಕ್ಕೆ ನಾರ್ಮಲ್ ಆಗಿದೆ ಅನ್ನೋ ಥರ ಕಾಣಿಸ್ತದೆ. ಅದೇ ನೀವು ಬ್ರ್ಯಾಂಡೆಡ್ ಔಟ್ಸೈಡು ಪ್ಯಾಕಿಂಗ್ ಬಂದು ಬ್ರ್ಯಾಂಡೆಡ್ ಮಾಡಿ, ನೀವು ಕೊಡೋ ಕ್ವಾಲಿಟಿಗೆ ಕರೆಕ್ಟಾಗಿರೋ ಪ್ಯಾಕಿಂಗು ಇರಬೇಕು. ಆವಾಗ ಬಿಸ್ನೆಸ್ 100% ಸಕ್ಸಸ್ ಆಗುತ್ತೆ. ಆ್ಯಂಡ್ ಮಾರ್ಕೆಟಿಂಗು ನೀವು ಹಿಡ್ಕೊಂಡ್ರಿ ಅಂದರೆ
ಹೆಂಗೆ ಸೇಲ್ ಮಾಡಬೇಕು ಅಂದ್ಬಿಟ್ಟು ನಿಮ್ಗೆ ಗೊತ್ತಾಯಿತು ಅಂದರೆ ಅಷ್ಟೇ ಈಸಿ. ಇದು ಗೊತ್ತಿಲ್ದಿರ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಂದರೆ ಕಂಪಲ್ಸರಿ ನಿಮ್ಮ ಬಿಸ್ನೆಸ್ ಫೈಲ್ಯೂರ್ ಆಗುತ್ತೆ. ಫಸ್ಟು ಯಾವುದೇ ಒಂದು ಬಿಸ್ನೆಸ್ಸು, ಸಪೋಸ್ ನೀವು ಒಂದು ಟೀ ಬಿಸ್ನೆಸ್ ಇಕ್ತೀರಾ, ಅದರಲ್ಲಿ ಯಾವ ರೀತಿ ಟೀ ಕುಡಿತಾ ಇದ್ದಾರೆ ಜನರು ಆ್ಯಂಡ್ ಅವ್ರಿಗೆ ಯಾವ ರೀತಿ ಇಷ್ಟ ಆಗ್ತಾ ಇದೆ ಅಂದ್ಬಿಟ್ಟು ನೋಡಿ, ಒಂದು 4 ಕಡೆ ಹೋಗಿ ನೋಡಿ. ಆಮೇಲೆ ಸಪೋಸ್ ನಿಮ್ಮ ಏರಿಯಾದಲ್ಲಿ ಯಾರನ್ನ ಇದ್ದಾರಾ, ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅದು ಟೇಸ್ಟ್ ಮಾಡಿ ನೋಡಿ. ಆಮೇಲೆ ನೀವು ಅದಕ್ಕಿಂತ ಡಿಫ್ರೆಂಟಾಗಿ ಕೊಡೋಕ್ಕೆ ಟ್ರೈ ಮಾಡಿ. ಆವಾಗ ನಿಮ್ಮ ಬಿಸ್ನೆಸ್ ಯಾಕೆ ರನ್ ಆಗಲ್ಲ ಅಂದ್ಬಿಟ್ಟು ಹೇಳಿ ಬಂದು, ಆಯಿತಾ. ನಿಮಗೆ ನೀವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದಿದ್ದರೆ ಫಸ್ಟು ಹೋಗಿ ಫಸ್ಟು ಒಂದು 5-6 ಕಡೆ ಅನಲೈಸ್ ಮಾಡಿ, ಆಯಿತಾ. ಅದ್ರ ಬಗ್ಗೆ ಅನಲೈಸ್ ಮಾಡಿ ಗೊತ್ತಾಗಬೇಕು. ಬಿಕಾಸ್ ನಮಗೆ ಮಾರ್ಕೆಟಿಂಗ್ ಗೊತ್ತಾಗಬೇಕು. ಫಸ್ಟ್ ನಾವು ಮಾರ್ಕೆಟಿಂಗ್ ಹಿಡ್ಕೊಬಿಟ್ವಿ ನಮ್ಮ ಕೈಯಲ್ಲಿ ಅಂದರೆ ಬಿಸ್ನೆಸ್ ಆಟೋಮೆಟಿಕ್ಕಾಗಿ ನಡೀತದೆ. ನಮಗೆ ಮಾರ್ಕೆಟಿಂಗ್ ಇಲ್ದಿರ ನೀವು ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ನನ್ನ ಪ್ರಾಡಕ್ಟ್ ಹೋಗ್ತಾ ಇಲ್ಲ ಅನ್ನೋ ಫ್ರಸ್ಟ್ರೇಷನ್ ಕುತ್ಕೊಳಕ್ಕಿಂತ ಫಸ್ಟು ಬಿಸ್ನೆಸ್ನ ಮಾರ್ಕೆಟಿಂಗು ಮಾಡಿಬಿಡಿ. ಗೊತ್ತು ಮಾಡ್ಕೊಳ್ಳಿ, ಅವ್ರ ಕಾಂಟ್ಯಾಕ್ಟ್ ತಗೊಳ್ಳಿ, ಅವ್ರ ನಂಬರೆಲ್ಲ ಬರ್ಕೊಳ್ಳಿ, ಆಮೇಲೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಫಸ್ಟು ಬೇಸ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಎಲ್ಲ ಗೊತ್ತಿರಬೇಕು ಬೇಸ್ಮೆಂಟ್, ಆಮೇಲೆ ಅದಕ್ಕೆ ಅದೇ ನಡೀತಾ ಹೋಗುತ್ತೆ. ಆ್ಯಂಡ್ ಐ ಹೋಪ್ ನನಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೊತೀನಿ. ಬಿಕಾಸ್ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿದ್ದೀನಿ. ಆ್ಯಂಡ್ ಈ ವಿಡಿಯೋ ಏನಾರ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಂಗೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ.